ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕಾರ್ನ್ ಫ್ಲೋರ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಕಪ್ಪಿನ ಮೆಜರ್ಮೆಂಟಲ್ಲಿ 1 ಕಪ್ಪು ಕಾರ್ನ್ ಫ್ಲೋರನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಅದೇ ಕಪ್ಪಿನ ಮೆಜರ್ಮೆಂಟಲ್ಲಿ 2.5 ಗ್ಲಾಸ್ ಅಷ್ಟು ನೀರನ್ನು ಕೂಡ ತಗೊಂಡಿದ್ದೇನೆ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬ್ರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಕಾರ್ನ್ ಫ್ಲೋರಿಗೆ ನೀರು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಈಗ ಅದೇ ಮೆಜರ್ಮೆಂಟಲ್ಲಿ 1.5 ಕಪ್ಪಷ್ಟು ಸಕ್ಕರೆಯನ್ನು ತಗೊಂಡಿದ್ದೇನೆ ಫ್ರೆಂಡ್ಸ್. ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕೊಂಡು ಸಕ್ಕರೆಯನ್ನು ನೀರಲ್ಲಿ ಕರಗಿಸ್ತಿದ್ದೇನೆ ಫ್ರೆಂಡ್ಸ್. ಸಕ್ಕರೆ ಪಾಕ ಬರೋದು ಬೇಡ ಫ್ರೆಂಡ್ಸ್. ಈಗ ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂತ 2 ಹನಿ ನಿಂಬೆಹಣ್ಣಿನ ನೀರನ್ನು ಕೂಡ ಇದಕ್ಕೆ ಹಾಕೊತಿದ್ದೇನೆ. ಹೀಗೆ ಸಕ್ಕರೆ ನೀರಲ್ಲಿ ಕರಗಿದ ಮೇಲೆ ನಾನು ಮೊದಲೇ ರೆಡಿ ಮಾಡಿಟ್ಟಂಥ ಕಾರ್ನ್ ಫ್ಲೋರ್ ನೀರನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ಕಾರ್ನ್ ಫ್ಲೋರನ್ನು ಸೇರಿಸ್ಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಅದು ಗಟ್ಟಿಯಾಗ್ತಾ ಬರುವಾಗ ಅದಕ್ಕೆ ಫುಡ್ ಕಲರ್ ರೆಡ್ ಅನ್ನು ಸೇರಿಸ್ಕೊತಿದ್ದೇನೆ ಫ್ರೆಂಡ್ಸ್. ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೇರಿಸ್ಕೋಬಹುದು ಫ್ರೆಂಡ್ಸ್. ನಾನು ಇದನ್ನು ಸಿಂಪಲ್ ಆಗಿ ಮಾಡಿರುವುದರಿಂದ ಇದಕ್ಕೆ ಯಾವುದೇ ರೀತಿಯಿಂದಲೂ ನಟ್ಸ್ ಅನ್ನು ಸೇರಿಸ್ಕೊಂಡಿಲ್ಲ ಫ್ರೆಂಡ್ಸ್. ನಿಮಗೆ ಏನಾದರೂ ಬೇಕಾದರೆ ಯಾವುದಾದರೂ ನಟ್ಟನ್ನು ಸೇರಿಸ್ಕೊಳ್ಳಿ. ಈಗ ಇದು ಗಟ್ಟಿಯಾಗ್ತಾ ಬರುವಾಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ನಾನಿಲ್ಲಿ ತುಪ್ಪವನ್ನೇ ಸೇರಿಸ್ಕೊಂಡಿದ್ದೇನೆ. ಈ ತುಪ್ಪವನ್ನು ಸೇರಿಸ್ಕೊಂಡ್ಮೇಲೆ ತುಪ್ಪ ಚೆನ್ನಾಗಿ ಎಳ್ಕೊಳ್ಳುವವರೆಗೆ ನಾವು ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಇದಕ್ಕೆ ನಾನೊಂದು 2 ರಿಂದ 3 ಚಮಚ ತುಪ್ಪವನ್ನೀಗ ಸೇರಿಸ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ಅದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್. ಈ ಅದಕ್ಕೆ ಬಂದ ಮೇಲೆ ಇದನ್ನು ನಾನೊಂದು ತುಪ್ಪ ಸವರಿದ ಪ್ಲೇಟ್ ಮೇಲೆ ಹಾಕೊತಿದ್ದೇನೆ ಫ್ರೆಂಡ್ಸ್. ಈಗ ಇದನ್ನೊಂದು 2 ಗಂಟೆ ಹಾಗೆ ಗಟ್ಟಿಯಾಗಲು ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಈಗ 2 ತಾಸು ಆದಮೇಲೆ ನಾನು ಬೇರೆ ಪಾತ್ರೆಗೆ ಇದನ್ನು ಹಾಕೊತಿದ್ದೇನೆ ಫ್ರೆಂಡ್ಸ್. ಈಸಿಯಾಗಿ ಅದು ಇನ್ನೊಂದು ಪ್ಲೇಟ್ ಮೇಲೂ ನಿಧಾನವಾಗಿ ಬೀಳುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿರ್ಬೋದು, ಇಲ್ಲಿ ಕಾರ್ನ್ ಫ್ಲೋರ್ ಹಲ್ವಾ ರೆಡಿ ಆಗಿದೆ ಫ್ರೆಂಡ್ಸ್. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ನೀವು ಕಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.